10 ದಿನಗಳಿಂದ ಮೌನವಾಗಿ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸುತ್ತಿರುವ ದಲಿತ ಸಮುದಾಯದ ಸಂತೋಷ್ ಕುಮಾರ್ ಅವರಿಗೆ ಬೆಂಬಲ ಸೂಚಿಸಲು ಶಿಡ್ಲಘಟ್ಟ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಕುಂದಲಗುರ್ಕಿ ಗ್ರಾಮಕ್ಕೆ ಧಾವಿಸಿದರು. ಹಾಗೂ ಪ್ರಗತಿಪರ ಹೋರಾಟಗಾರರ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ವಿಸ್ಡಮ್ ನಾಗರಾಜ್ ರವರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕುಂದಲಗುರ್ಕಿ ಗ್ರಾಮದ ನಿವಾಸಿಯಾದ ಅಂಜಿನಮ್ಮ ಕೋಂ ಅಂಜಿನಪ್ಪ ಅನ್ನೋರಿಗೆ 2013-14ರಲ್ಲಿ ಇಂದಿರಾ ಆವಾಸ್ ಯೋಜನೆಯ ಅಡಿಯಲ್ಲಿ ಹೊಸದಾಗಿ ಮನೆ ನಿರ್ಮಾಣ ಮಾಡಲು ಆದೇಶ ಪತ್ರವನ್ನು ನೀಡಿ ಕೆಲವು ಷರತ್ತುಬದ್ಧ ನಿಯಮಗಳನ್ನು ವಿವರಿಸಿದ್ರು. ಆ ನಿಟ್ಟಿನಲ್ಲಿ ಸಂತೋಷ್ ಕುಮಾರ್ ಅವರ ತಾಯಿ ಅಂಜಿನಮ್ಮ 1,19,800 ರೂಪಾಯಿಗಳನ್ನು ಮಂಜೂರಾತಿ ಆದೇಶವನ್ನು ನೀಡಿರುತ್ತಾರೆ. ಸದರಿ ಅಂಜಿನಮ್ಮ ಅವರಿಗೆ ಹಾಗೂ ಅದೇ ಸಾಲಿನಲ್ಲಿ 30,000 ರೂಪಾಯಿಗಳು ಅಡಿಪಾಯ ಹಾಕಲು ಹಣ ಸಂದಾಯ ಆಗಿರುತ್ತದೆ. ಕಾರಣಾಂತರಗಳಿಂದ ಸಂತೋಷ್ ಕುಮಾರ್ ಅವರ ತಾಯಿ ಮನೆ ನಿರ್ಮಾಣ ಮಾಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ 2022ರವರೆಗೂ ಅವರ ಹೆಸರಿನಲ್ಲಿ ಇದ್ದಂತಹ ದಾಖಲೆಗಳು ಈಗ ಲಭ್ಯ ಇಲ್ಲ ಅಂತ ಇಂಬರಹ ನೀಡಿರ್ತಾರೆ. ಇದಕ್ಕೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಆಂಜಿನಪ್ಪನವರಿಗೆ ಮನೆ ಕಟ್ಕೊಳ್ಳೋದಕ್ಕೆ, ಹೊಸ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಒಂದು ಆದೇಶದ ಪತ್ರವನ್ನು ಕೊಡ್ತಾರೆ. ನಂತರ ಮಾತನಾಡಿದ ಮೊದಲತ ಸಂತೋಷ್ ಕುಮಾರ್ ಅವರಿಗೆ ನಿವೇಶನ ಇಲ್ಲದೆ ಇರೋದ್ರಿಂದ ಸದರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಥವಾ ಮೇಲಾಧಿಕಾರಿಗಳು ಈ ಕೂಡಲೇ ಆಂಜಿನಮ್ಮನವರಿಗೆ ನೀಡಿರುವ ಖಾಲಿ ನಿವೇಶನದ ದಾಖಲೆಗಳನ್ನು ಪರಿಶೀಲಿಸಿ ವಿಕಲಚೇತನರಾದ ಸಂತೋಷ್ ಕುಮಾರ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಒಂದು ನಿವೇಶನ ಕೊಡಬೇಕು ಅಂತ ಆಗ್ರಹಿಸಿದ್ರು. ರೈತರ ಸಂಘದ ತಾಲೂಕು ಅಧ್ಯಕ್ಷರಾದ ರವಿಪ್ರಕಾಶ್ ಮಾತನಾಡಿ 2-3 ದಿನಗಳಲ್ಲಿ ವಿಕಲಚೇತನ ರಾಧಾ ಸಂತೋಷ್ ಕುಮಾರ್ ಅವರಿಗೆ ನ್ಯಾಯ ಒದಗಿಸಿಕೊಡದೆ ಹೋದಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಉಗ್ರ ಹೋರಾಟ ನಡೆಸೋದು ಖಚಿತ ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಭಕ್ತರಹಳ್ಳಿ ಕೋಟೆ ಚೆನ್ನೇಗೌಡ, ಮರಗೆಲಸದ ಕಾರ್ಮಿಕರ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಪ್ರದೀಪ್, ಬೀದಿ ಬದಿ ವ್ಯಾಪಾರಿ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ, ಕಟ್ಟಡ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷರಾದ ದ್ಯಾವಪ್ಪ ಹಾಗೂ ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯ ಸಂಸ್ಥಾಪಕರಾದ ಸಿಎಂ ಬೈರೇಗೌಡರು ಹಾಗೂ ಗೆಂಟಲು ನಾಗರಾಜ್, ಶೆಟ್ಟಿಹಳ್ಳಿ ಮಂಜುನಾಥ್, ನಟರಾಜ್ ಉಪಸ್ಥಿತರಿದ್ದರು. ದಾಖಲೆಗಳು ನಮ್ಮಲ್ಲಿ ಲಭ್ಯ ಇರೋದಿಲ್ಲ ಅಂತ ಹೇಳಿ, ಹಾಗಾದರೆ 2013-14ರಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನ ಮನೆ ಕಟ್ಕೊಳ್ಳೋದಕ್ಕೆ ಸರ್ಕಾರದಿಂದ ಒಂದಷ್ಟು ಅಮೌಂಟು ಬಿಡುಗಡೆ ಆಗ್ತದೆ, ಅದೆಲ್ಲೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. 2020ರಲ್ಲಿ ಈತನ ಒಂದು ಮಾಹಿತಿ ಹಕ್ಕಲ್ಲಿ ಆಗ್ತಾನೆ, ನಮ್ಮ ನಿವೇಶನ ಇದ್ರೆ ದಾಖಲೆಗಳು ಕೊಡಿ ಅಂತ ಹೇಳಿ ಕೊಡ್ತಾರೆ 2022ರಲ್ಲಿ. ಇತ್ತೀಚೆಗೆ ಯಾವುದೂ ಲಭ್ಯವಿಲ್ಲ ಅಂತ ಹೇಳಿ ಕೊಡ್ತಾರೆ. ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು. ಸ್ಥಳಕ್ಕೆ ತಾಲೂಕು ಇಒ ಅಧಿಕಾರಿಗಳು ಅಥವಾ ಜಿಲ್ಲಾ ಪಂಚಾಯತ್ ECO ಅವರು ಸ್ಥಳಕ್ಕೆ ಆಗಮಿಸಿ ಸಂತೋಷನಿಗಾಗಿರ್ತಕ್ಕಂಥ ಅವರ ತಾಯಿಯವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪರಿಶೀಲಿಸುವುದರ ಜೊತೆಗೆ ಯಾರು ತಪ್ಪಿತಸ್ಥರು ಇರ್ತಾರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಹೋರಾಟಗಾರರು ಇಂದು ಇಲ್ಲಿ ಭೇಟಿ ನೀಡಿದ್ದೀವಿ. ಇದು ಏನಾದರೂ ಜಾಣಕುರುಡರ ಥರ ಏನಾದರೂ ಅಧಿಕಾರಿಗಳು ಮುಂದುವರೆದಲ್ಲಿ ಉಗ್ರ ಹೋರಾಟವನ್ನು ಶಿಡ್ಲಘಟ್ಟದ ತಾಲೂಕು ಪಂಚಾಯಿತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಬಂಧುಗಳೇ, ಏನಿವತ್ತು ಶಿಡ್ಲಘಟ್ಟ ತಾಲೂಕು ಕುಂದಲಗುರಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸ್ನೇಹಿತರೊಬ್ಬರು 10 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಏನಿವತ್ತು ನನಗೆ ಕೊಡಬೇಕಾದ ಖಾಲಿ ನಿವೇಶನವನ್ನು ಬೇರೆ ಹೆಸರಿಗೆ ಬದಲಾವಣೆ ಮಾಡಿದ್ದಾರೆ. ನನ್ನ ನಿವೇಶನಕ್ಕೆ ಈಗಾಗಲೇ ಸರ್ಕಾರದಿಂದ 30,000 ರೂಪಾಯಿ ಹಣ ಮಂಜೂರಾಗಿ ಕೂಡ ನನ್ನ ನಿವೇಶನವನ್ನು ಬೇರೆಯವ್ರಿಗೆ ಮಾಡಿ RTಯಲ್ಲಿ ಹಿಂದೆ ನಾನು ತಗೊಂಡಾಗ ಕೂಡ ನನಗೆ ದಾಖಲೆ ಕೊಟ್ಟಿತ್ತು. ಇವತ್ತು ದಾಖಲೆ ಕೊಡ್ತಾ ಇಲ್ಲ, ಬೇರೆಯವ್ರಿಗೆ ಹೋಗಿದೆ ಆ ದಾಖಲೆ ಅಂತ. ಅಂದರೆ ನಮ್ಮ ದಾಖಲೆ, ನಮ್ಮ ಸೈಟು ಅಥವಾ ನಮ್ಮ ಜಮೀನು, ನಮ್ಮ ಮನೇನೋ ಕೆಲವೇ ದಿನಗಳಲ್ಲಿ ಯಾವ ಥರ ಬದಲಾವಣೆ ಆಗುತ್ತೆ ಅಂದರೆ ಇವತ್ತು ನಮ್ಮ ತಾಲೂಕಿನ ಆಡಳಿತ ಯಂತ್ರಾಂಗ ಈ ಮಟ್ಟಕ್ಕೆ ಕುಸಿದಿದೆ ಅಂತ. ಮೊದಲನೇದಾಗಿ ಬಂಧುಗಳೇ, ಇದೊಂದೇ ಅಲ್ಲ ಸಮಸ್ಯೆ. ಶಿಡ್ಲಘಟ್ಟ ತಾಲೂಕಲ್ಲಿ ಆ ತಾಲೂಕು ಕಚೇರಿಯಲ್ಲಿ ನೋಡಬೇಕು, ಸಾವಿರಾರು ಜನ ದಿನಕ್ಕೆ ಹೋಗಿದ್ದು ಪೈಲ್ಗೆ ಇನ್ನೂ 1000 ಸತಿ ಓಡಾಡಬೇಕು. ಚಪ್ಪಲಿ ಸವಿತದ ಬಿಟ್ಟರೆ ಕೆಲಸ ಆಗಿರಲ್ಲ. ಕಾಸು ಕೊಟ್ಟರೆ ಎಲ್ಲರದ್ದು ಮುಗೀತದೆ ಕೆಲಸ. ಇಂಥ ಒಂದು ಶಿಡ್ಲಘಟ್ಟ ತಾಲೂಕು ಯಂತ್ರಾಂಗ ಕುಸಿದಿದೆ ಅಂದರೆ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತೇನು ನಮ್ಮ ಕುಂದಲಗುರ್ಕಿ ಪಂಚಾಯಿತಿಯಲ್ಲಿ ಒಬ್ಬ ಅಂಗವಿಕಲರ ಸಂತೋಷ್ ಅವ್ರಿಗೆ ಇದುವರೆಗೂ 10 ದಿವಸಗಳಿಂದ ಹೋರಾಟ ಮಾಡಬೇಕಾ? ಇಲ್ಲೇ ತಾಲೂಕು ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಏನು ಕಣ್ಣು ಕಾಣಿಸ್ತಾ ಇಲ್ವಾ ಅವ್ರಿಗೆ? ಬಂದು ನಿನ್ನ ಸಮಸ್ಯೆ ಏನಪ್ಪ, ಏನಾಗಿದೆ, ಇಲ್ಲ ಈ ಥರ ಆಗಿದೆ, ಮೋಸ ಆಗಿದೆ, ಇದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳೋ ಶಕ್ತಿ ಅವ್ರಿಗಿಲ್ಲ ಅಂದರೆ
ಈ ತಾಲೂಕು ಮಟ್ಟದ ಅಧಿಕಾರಿಗಳು ಏನು ಕೆಲಸ ಮಾಡ್ತಾವ್ರೆ? ಹಾಗಾಗಿ ಏನು ನಾಳೆ ಸೋಮವಾರ ದಿವಸ ಒಳಗಾಗಿ ಇವರೇನಾದರೂ ಆದಷ್ಟು ಬೇಗನೆ ಇದನ್ನು ಪರಿಹಾರ ಮಾಡಲಿಲ್ಲ ಅಂದರೆ ನಾವು ಸೋಮವಾರ ದಿವಸ ತಾಲೂಕು ಮಟ್ಟದ ತಾಲೂಕು ಪಂಚಾಯಿತಿಯಲ್ಲಿ ಹೋರಾಟ ಮಾಡ್ತೀವಿ. ಇದು ಪ್ರಗತಿಪರ ಹೋರಾಟ ಅಲ್ಲ, ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಒಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾವೆ ತಾಲೂಕು ಆಡಳಿತಕ್ಕೆ. ಇವತ್ತು ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಸಂತೋಷ್ ಅವರು ಕಳೆದ 10 ದಿನಗಳಿಂದ ಹೋರಾಟವನ್ನು ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಬೆಂಬಲಕ್ಕೆ ಇವತ್ತು ನಾವು ಪ್ರಗತಿಪರ ಹೋರಾಟಗಾರರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮಾತ್ರ ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ಕಾರಣ ಇಷ್ಟೇ, ಒಬ್ಬ ಸಾಮಾನ್ಯವಾದಂತಹ ವ್ಯಕ್ತಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾನೆ, ನನಗೆ ನಿವೇಶನ ಕೊಟ್ಟಿರೋ ಜಾಗನ ತೋರಿಸ್ಕೊಡಿ ಅಂತ ಕೇಳೋಂಥ ದುಸ್ಥಿತಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿದೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಆಡಳಿತ ಇಲ್ಲಿ ನಡೀತಾ ಇದೆ ಅನ್ನೋದು ನಮಗೆ ಇವಾಗ ಪ್ರಶ್ನೆ ಆಗಿದೆ. ಸೊ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಗೆ ನಿವೇಶನ ಕೊಟ್ಟಿರ್ತಕ್ಕಂಥ ಜಾಗ ಇವತ್ತು ಕಣ್ಮರೆ ಆಗಿದೆ ಅಂದರೆ ಅದನ್ನು ಯಾರಾದರೂ ಹೊತ್ಕೊಂಡು ಹೊರಟೋಗಿದ್ದಾರೆ ಅಥವಾ ಕಣ್ಮರೆ ಆಗೋದಕ್ಕೆ ಅದೇನೋ ವಸ್ತುನ ಇವತ್ತು ಹಲವಾರು ಬಾರಿ ಆತನ ಬಂದು ಪಂಚಾಯಿತಿಯಲ್ಲಿ ಲೆಟರ್ ಕೊಟ್ಟಿದ್ದಾನೆ. ಆತನ ಕೊಟ್ಟಿರ್ತಕ್ಕಂಥ ಕೇಳಿರ್ತಕ್ಕಂಥ ಒಂದು ಕ್ವಶನ್ಗೂ ಕೂಡ ಇದುವರೆಗೂ ಕೂಡ ಅವರು ರಿಪ್ಲೈ ಕೊಟ್ಟಿಲ್ಲ. ಅಂದರೆ ಆತನ ಪ್ರಶ್ನೆಗೆ ಅಟ್ಲೀಸ್ಟ್ ನಮ್ಮದು ಜಾಗ ಇದೆ ಅಂತಲೂ ಹೇಳ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆನೇ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು? ಕಾನೂನು ರೀತಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಆತನಿಗೆ ಇರ್ತಕ್ಕಂಥ ಒಂದೇ ಒಂದು ಹಕ್ಕು ಅಂತಂದರೆ ಇವತ್ತು ಹೋರಾಟದ ಮುಖಾಂತರ ಇವತ್ತು ಆತನು ತನ್ನ ಹಕ್ಕಿಗಾಗಿ 10 ದಿನಗಳಿಂದ ಇಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಅದು ನಮ್ಮ ಕಣ್ಣಿಗೆ ಇವತ್ತು ನಾವು ಕೂಡ ಗಮನಿಸಿ ಇವತ್ತು ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲರೂ ಕೂಡ ಬಂದು ಆತನಿಗೆ ಇವತ್ತು ಬೆಂಬಲವನ್ನು ನೀಡ್ತಾ ಇದ್ದೀವಿ ನಾವು. ಸೊ ಬೇಕೇ ಬೇಕು, ನ್ಯಾಯ ಬೇಕು. ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಪರಿಹಾರ ಮಾಡಲೇಬೇಕು. ತಾಲೂಕು ಮಟ್ಟದ ಯುವ ಅಧಿಕಾರಿಗಳು ಬಂದು ಖಾಲಿ ನಿವೇಶನ ಕೊಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಡಾಕ್ಯುಮೆಂಟ್ ತಿದ್ದುಪಡಿ ಮಾಡಿರುವಂತ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕುಂದಲಗುರ್ಕಿ ಸಂತೋಷ್ ಅವರಿಗೆ ನ್ಯಾಯ ಸಿಗಲೇಬೇಕು. ಕುಂದಲಗುರ್ಕಿ ಸಂತೋಷ್ ಅವರಿಗೆ ನ್ಯಾಯ ಸಿಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಸಂತೋಷ್ ಅವರಿಗೆ ಅನ್ಯಾಯ ಎಸಗಿರುವಂತಹ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸಂತೋಷ್ ಅವರಿಗೆ ಅನ್ಯಾಯ ಮಾಡಿರುವ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಸಂತೋಷ್ ಅವರಿಗೆ ನ್ಯಾಯ ಕೊಡುವಲ್ಲಿ ವಿಫಲವಾಗಿರುವ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಂಗವಿಕಲ ಸಂತೋಷ್ ಅವರಿಗೆ ನ್ಯಾಯ ಸಿಗಲೇಬೇಕು. ಅಂಗವಿಕಲ ಸಂತೋಷ್ ಅವರಿಗೆ ನ್ಯಾಯ ಸಿಗಲೇಬೇಕು. ಸಂತೋಷ್ ಅವರಿಗೆ ನಿವೇಶನ ಕೊಡಲೇಬೇಕು. ಸಂತೋಷ್